ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯೊಂದಿಗೆ ರವಿಚಂದ್ರನ್ ಅಶ್ವಿನ್, ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿಯ ಟೆಸ್ಟ್ ಕರಿಯರ್ ಕೊನೆಗೊಂಡಿದೆ. ಇದರ ಬೆನ್ನಲ್ಲೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಲಿರುವ 4ನೇ ಆಟಗಾರ ರವೀಂದ್ರ ಜಡೇಜಾ ಯಾವಾಗ ನಿವೃತ್ತಿ ಹೇಳ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಜಡ್ಡು ಆಯ್ಕೆಯಾಗದೇ ಇದ್ರೆ ಅವರು ಸಹ ನಿವೃತ್ತಿಯನ್ನು ಘೋಷಣೆ ಮಾಡೋದು ಕನ್ಫರ್ಮ್ ಆಗಲಿದೆ. 36 ವರ್ಷದ ರವೀಂದ್ರ ಜಡೇಜಾ ಅವರ ಮೇಲೆ ಬಿಸಿಸಿ ಒತ್ತಡವನ್ನು ಹೇರ್ತಾ ಇದ್ದು, ಜಡ್ಡು ಕಡೆಯಿಂದಲೂ ಕೂಡ ವಿದಾಯದ ಪೋಸ್ಟ್ ಸದ್ಯದಲ್ಲೇ ನಿರೀಕ್ಷೆ ಮಾಡಬಹುದಾಗಿದೆ. ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ದಂಪತಿ ತಮ್ಮ ನೆಚ್ಚಿನ ಗುರೂಜಿ ಆಶ್ರಮಕ್ಕೆ ತೆರಳಿ ಭೇಟಿ ನೀಡಿದ್ದಾರೆ. ನಿವೃತ್ತಿ ಘೋಷಿಸಿದ ಮರುದಿನವೇ ಕೊಹ್ಲಿ ಅನುಷ್ಕಾ ಶರ್ಮಾ ಅವರ ಜೊತೆ ಉತ್ತರ ಪ್ರದೇಶದ ವೃಂದಾವನದ ಸ್ವಾಮಿ ಪ್ರೇಮಾನಂದ ಮಹಾರಾಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದಕ್ಕೂ ಮೊದಲು ವೃಂದಾವನಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಪಡೆದಿದ್ರು. ವೃಂದಾವನದಲ್ಲಿ ವಿರಾಟ್ ಹಾಗೆ ಅನುಷ್ಕಾ ಸಂತ ಪ್ರೇಮಾನಂದ ಗೋವಿಂದ ಶರಣ್ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದಿದ್ದಾರೆ. 14 ವರ್ಷಗಳ ಟೆಸ್ಟ್ ಕರಿಯರ್ನಲ್ಲಿ ಕಿಂಗ್ ಕೊಹ್ಲಿ ಹಲವು ಆಟಗಾರರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಅವರಲ್ಲಿ ಒಬ್ಬರು ಮೊಹಮ್ಮದ್ ಸಿರಾಜ್. ಇದೀಗ ವಿರಾಟ್ ನಿವೃತ್ತಿಯನ್ನು ಸಿರಾಜ್ಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ಈ ನೋವಿನೊಂದಿಗೆ ಕೊಹ್ಲಿಗೆ ಧನ್ಯವಾದ ತಿಳಿಸಿ ಬಹಿರಂಗ ಪತ್ರ ಬರೆದಿದ್ದಾರೆ. ನನ್ನ ಸೂಪರ್ ಹೀರೋಗೆ ಎಂದು ಪತ್ರವನ್ನು ಆರಂಭಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ನಿಮ್ಮ ಅದ್ಭುತ ವೃತ್ತಿ ಜೀವನಕ್ಕೆ ಅಭಿನಂದನೆಗಳು. ನೀವು ನನ್ನಂತಹ ಪೀಳಿಗೆಯ ಕ್ರಿಕೆಟಿಗರಿಗೆ ಸ್ಫೂರ್ತಿ ನೀಡಿದ್ದೀರಿ. ಭಯ, ನೀವಿಲ್ಲದ ಡ್ರೆಸ್ಸಿಂಗ್ ರೂಮ್ ಈ ಹಿಂದಿನಂತೆ ಇರೋದಿಲ್ಲ. ಯಾವಾಗಲೂ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ಹಾಗೆ ಉತ್ತಮ ಕಾರ್ಯನಿರ್ವಹಿಸೋಕೆ ನನ್ನನ್ನು ಪ್ರೇರೇಪಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ಸಿರಾಜ್ ಬರೆದುಕೊಂಡಿದ್ದಾರೆ. ಕೊಹ್ಲಿ ಟೆಸ್ಟ್ ನಿವೃತ್ತಿಯೊಂದಿಗೆ ಮಹತ್ವದ ನಂಬರ್ 4 ಸ್ಲಾಟ್ ಖಾಲಿಯಾಗಿದೆ. ಲೆಜೆಂಡರಿ ಸಚಿನ್ ತೆಂಡೂಲ್ಕರ್ ನಿವೃತ್ತಿಯ ಬಳಿಕ ಆ ಸ್ಲಾಟ್ನ ವಿರಾಟ್ ಕೊಹ್ಲಿ ಸಮರ್ಥವಾಗಿ ತುಂಬಿದ್ರು. ಕೊಹ್ಲಿ ನಿವೃತ್ತಿ ಆಗಿರೋದ್ರಿಂದ ಕನ್ನಡಿಗ ದೇವದತ್ ಪಡಿಕ್ಕಲ್ಗೆ ಅವಕಾಶ ಸಿಗುತ್ತಾ ಎನ್ನಲಾಗ್ತಾ ಇದೆ. ಪಡಿಕ್ಕಲ್ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಆದರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಕೂಡ ಸಿಗಲಿದೆ. ಹೀಗಾಗಿ ಕೊಹ್ಲಿ ಸ್ಲಾಟ್ನಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಆಡಬಹುದು ಎನ್ನಲಾಗ್ತಾ ಇದೆ. ಜೂನ್ 11ರಿಂದ ಶುರುವಾಗಲಿರುವಂತಹ WTC ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹಾಗೆ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯಕ್ಕಾಗಿ ಉಭಯ ತಂಡಗಳು ತಮ್ಮ ಬಲಿಷ್ಠ ಪಡೆಯನ್ನೇ ಘೋಷಣೆ ಮಾಡಿವೆ. ಆಸ್ಟ್ರೇಲಿಯಾ ತಂಡವನ್ನು ಪ್ಯಾಟ್ ಕಮಿನ್ಸ್ ಮುನ್ನಡೆಸಿದರೆ ಸೌತ್ ಆಫ್ರಿಕಾ ತಂಡದ ನಾಯಕನಾಗಿ ಟೆಂಬಾ ಬೌಮಾ ಕಾಣಿಸಿಕೊಳ್ಳಲಿದ್ದಾರೆ. ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇದರಿಂದ ಟೆಸ್ಟ್ ತಂಡದ ನಾಯಕತ್ವದ ಸ್ಥಾನ ಖಾಲಿಯಾಗಿದೆ. ಶುಭ್ಮನ್ ಗಿಲ್ರನ್ನ ಟೆಸ್ಟ್ ನಾಯಕನನ್ನಾಗಿ ಘೋಷಿಸುವಂತ ಸಾಧ್ಯತೆ ಇದೆ. ಆದರೆ ರೋಹಿತ್ ಪ್ಲೇಸ್ಗೆ ಶ್ರೇಯಸ್ ಅಯ್ಯರ್ ಬೆಸ್ಟ್ ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅಯ್ಯರ್ ತಂಡಕ್ಕಾಗಿ ಮಾಡುವಂತ ಆಕ್ರಮಣಕಾರಿ ತಂತ್ರಗಳು, ಆಟಗಾರರನ್ನ ಒಗ್ಗೂಡಿಸುವ ಸಾಮರ್ಥ್ಯ, ಒತ್ತಡದ ಟೈಮ್ಗಳಲ್ಲಿ ಶಾಂತವಾಗಿರುವಂತ ಗುಣ ಭಾರತೀಯ ತಂಡದ ನಾಯಕತ್ವಕ್ಕೆ ಸೂಕ್ತ ಎಂದು ಕೆಲ ಕ್ರಿಕೆಟ್ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಐಪಿಎಲ್ ಸ್ಥಗಿತಕ್ಕೂ ಮುನ್ನ ಪಂದ್ಯವನ್ನು ಮೇ 17ರಂದು ಬೆಂಗಳೂರಿನಲ್ಲಿ ನಿಗದಿಪಡಿಸಲಾಗಿತ್ತು. ಇದೀಗ ಪರಿಷ್ಕೃತ ಪಂದ್ಯಾವಳಿಯ ವೇಳಾಪಟ್ಟಿ ಪ್ರಕಾರ ಅದೇ ಸ್ಥಳ, ದಿನಾಂಕ ಮತ್ತು ಪಂದ್ಯದ ಸಮಯ ಆಗಿರೋದ್ರಿಂದ ಈ ಪಂದ್ಯಕ್ಕಾಗಿ ಮೊದಲು ಖರೀದಿ ಮಾಡಿರುವಂತಹ ಟಿಕೆಟ್ಗಳು ಮಾನ್ಯವಾಗಿರುತ್ತವೆ. ಇದರ ಪರಿಣಾಮವಾಗಿ ಈ ನಿರ್ದಿಷ್ಟ ಪಂದ್ಯಕ್ಕೆ ಯಾವುದೇ ಟಿಕೆಟ್ ಮರುಪಾವತಿ ಇರೋದಿಲ್ಲ. ಈ ಮೊದಲೇ ಟಿಕೆಟ್ಗಳನ್ನ ಖರೀದಿ ಮಾಡಿರುವಂತಹ ಅಭಿಮಾನಿಗಳು ಅವುಗಳ ಅನ್ಯವೇ ಪಂದ್ಯವನ್ನ ವೀಕ್ಷಣೆ ಮಾಡಬಹುದು. ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ವೆಸ್ಟ್ ಇಂಡೀಸ್ ವಿರುದ್ಧದ ಮುಂಬರುವ ವೈಟ್ ಬಾಲ್ ಸರಣಿಗೆ ತನ್ನ ಏಕದಿನ ಮತ್ತು T20 ತಂಡಗಳನ್ನು ಪ್ರಕಟ ಮಾಡಿದೆ. 26 ವರ್ಷದ ಯಾರ್ಕ್ಷೈರ್ ಬ್ಯಾಟ್ಸ್ಮನ್ ಹ್ಯಾರಿ ಬ್ರೂಕ್ ಅವರನ್ನ ಏಕದಿನ ಮತ್ತು T20 ತಂಡಗಳ ನಾಯಕನನ್ನಾಗಿ ನೇಮಿಸಲಾಗಿದೆ. ಇದೇ ಹ್ಯಾರಿ ಬ್ರೂಕ್ ಅವರನ್ನ IPLನಿಂದ ನಿಷೇಧ ಮಾಡಲಾಗಿತ್ತು. ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಗ್ಲೆಂಡ್ ತಂಡದ ಕಳಪೆ ಪ್ರದರ್ಶನಕ್ಕೆ ಜೋಸ್ ಬಟ್ಲರ್ ತಲೆದಂಡವಾಗಿದೆ. ಇಂಗ್ಲೆಂಡ್ ತಂಡದ ನಾಯಕತ್ವದಿಂದ ಬಟ್ಲರ್ನನ್ನ ಕೆಳಗಿಳಿಸಲಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗುಂಪು ಹಂತದಲ್ಲಿ ಇಂಗ್ಲೆಂಡ್ ತಂಡ 3 ಪಂದ್ಯಗಳಲ್ಲಿ 1 ಗೆಲುವನ್ನು ಸಾಧಿಸಿರಲಿಲ್ಲ. ಹೀಗಾಗಿ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ತಂಡದಲ್ಲಿ ಮೇಜರ್ ಸರ್ಜರಿಯನ್ನ ಮಾಡಿದೆ. PSL ಉಳಿದ ಪಂದ್ಯಗಳಿಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೊಸ ವೇಳಾಪಟ್ಟಿ ಪ್ರಕಟ ಮಾಡಿದೆ. PSL ಮೇ 17ರಿಂದ ಸ್ಟಾರ್ಟ್ ಆಗಲಿದೆ. ಇದೇ ಡೇಟ್ನಲ್ಲಿ IPL ಕೂಡ ಶುರುವಾಗಲಿದೆ. PSLನ ಹೊಸ ವೇಳಾಪಟ್ಟಿಯನ್ನ PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಮೇ 25ರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.